ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ತುಂಬ ದಿನ ಆದಮೇಲೆ ಬಂದಿರುವಂಥದ್ದು ಆ್ಯಂಡ್ ಯಾವುದೇ ಕಾರಣಕ್ಕೂ ವಿಷಯಗಳನ್ನ ಮಾತಾಡ್ತಾ ಇಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಟಾಪಿಕ್ ಮೇಲೆ ಬರ್ತೀನಿ ಅಂತ ಹೇಳ್ಬೋದು. ಅದು ಬೇರೇನೂ ಅಲ್ಲ, ಇಲ್ಲಿ ತಲಪತಿ ವಿಜಯ್ ಅವರು ಆಲ್ರೆಡಿ CM ಆಗಿರೋದ್ರಿಂದ ಇಲ್ಲೆಲ್ಲರೂ ಈಗ ವಿಷಯ ಹೇಳ್ತಿರೋಂಥದ್ದು ಕರ್ನಾಟಕದಲ್ಲಿ CM ಆದರೆ ಒಂದೇ ಆಪ್ಷನ್ ಈಗ ಎಲ್ಲರ ತಲೆಗೆ ಹೋಗ್ತಿರೋಂಥದ್ದು, ಅದು ಡಿ.ಬಾಸ್ ಅವರು ಆಗಿರೋಂಥದ್ದು. ಸೊ ಇಲ್ಲಿ ವಿಷಯಗಳಿದೆ. ದರ್ಶನ್ ಸರ್, ಸುದೀಪ್ ಸರ್, ಶಿವರಾಜ್ ಸರ್, ಯಾರಾದ್ರೂ ಖುಷಿ, ಆದ್ರೆ ನಮ್ಮ ಬಾಸ್ ಆದ್ರೆ ಇನ್ನೂ ಖುಷಿ. ಯಾರು ನಿಮ್ ಬಾಸು? ಡಿ ಬಾಸ್ ಸುದೀಪ್, ಡಿ ಬಾಸ್, ಉಪೇಂದ್ರ. ನೀವು ಆ ಫೋಟೋ ತೋರ್ಸೋದೇ ಬೇಡ, ನಮ್ ಡಿ ಬಾಸ್ ಸುಮ್ಮನೆ ಮಾತಾಡ್ತಿರುವಂಥದ್ದಲ್ಲ. ಯಾಕೆ ಡಿ.ಬಾಸ್ ಅವರ ಬಗ್ಗೆನೇ ಇಲ್ಲಿ ವಿಷಯ ಬರ್ತಾ ಇದೆ? ಪುನೀತ್ ರಾಜ್ಕುಮಾರ್ ಅವರು ಏನಾದರೂ ಇದ್ದಿದ್ದೆ ಅವರ ಟಾಪಿಕ್, ಅವರ ವಿಷಯನೂ ಇಲ್ಲಿ ಮಾತಾಡ್ತಾ ಇದ್ರು. ಯಾಕೆಂದರೆ ಅವರು ಹೆಲ್ಪಿಂಗ್ ನೇಚರ್ ಆಗಿತ್ತು. ಆದರೆ ಅವರು ಪಾಲಿಟಿಕ್ಸಿಗೆ ಎಂಟ್ರ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಸಿನಿಮಾದಲ್ಲೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ದರ್ಶನ್ ಅವ್ರದ್ದು ಕತೆ ಹಾಗೇನೆ, ಅವ್ರೇನು ಬರಲ್ಲ ಅಂತಲೇ ಹೇಳ್ತಿರುವಂಥದ್ದು. ಆದರೆ ಅಂತ ಕೇಳಿದಾಗ, ಏನಾದರೂ CM ಆದರೆ ನಮ್ಮ ಫಿಲ್ಮ್ ಆ್ಯಕ್ಟರ್ಸಲ್ಲಿ ಯಾರು ಅಂತ ಕೇಳಿದಾಗ ಆಬ್ವಿಯಸ್ಲಿ ಎಲ್ಲರೂ ಚೂಸ್ ಮಾಡುವಂಥದ್ದು ದರ್ಶನ್ ಸರ್ ಅವರು CM ಆಗಬೇಕು ಅಂತ. ಈ ಥರ ಮಾತಾಡುವಂಥದ್ದು ರೀಸನ್ ಇರುವಂಥದ್ದು ಒಂದೇ, ತಲಪತಿ ವಿಜಯ್ ಅವರು CM ಆದಮೇಲೆ ತಂದಿರೋವಂಥ ಚೇಂಜಸ್. ಯಾಕೆ ಗೊತ್ತಾ, ಇವರು CM ಆಗದೇ ಇದ್ದಾಗ್ಲೂ ಕೂಡ ಹೆಲ್ಪ್ ಮಾಡ್ತಿರೋವಂಥ ನೇಚರ್ ಆಗಿಂತದ್ದು ಆಗಿರಬೇಕಾದ್ರೆ ಈಗ ಕರ್ನಾಟಕದ ಸರ್ಕಾರನೇ ಡಿ.ಬಾಸ್ ಅವ್ರ ಕೈಗೆ ಬಿದ್ದರೆ ಹೇಗಿರುತ್ತೆ? ಅದೇ ರೀತಿ ತಲಪತಿ ವಿಜಯ್ ಅವ್ರಿಗೆ ಮಾಡ್ತಿರೋವಂಥದ್ದು. ಏನಾದರೂ ಜಸ್ಟ್ ನ್ಯೂಸಲ್ಲಿ ಅವ್ರಿಗೆ ಏನಾದರೂ ಜಸ್ಟ್ ಹೇಳಿಕೆ ಸಿಕ್ಕಿದ್ರೆ ಸಾಕು, ಇಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಸಾಲ್ವ್ ಮಾಡೋದಕ್ಕೆ ಬರ್ತಾರೆ ಅವರ CM. ಆವಾಗಲೇ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬಿಟ್ಟು ಒಂದು ವಿತಿನ್ 24 ಅವರ್ಸಲ್ಲಿ ಅಥವಾ 48 ಅವರ್ಸ್ ಒಳಗಡೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ಹೀಗಿರಬೇಕು ಒಂದು ರಾಜ್ಯದ CM ಅಂದರೆ. ಅದಕ್ಕೋಸ್ಕರನೇ ಈ ಕರ್ನಾಟಕ ಜನರಲ್ಲಿ ಈ ಒಂದು ಕುತೂಹಲ ಉಟ್ಕೊಂಡಿರುವಂಥದ್ದು. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ CM ಆದರೆ ಯಾರು ಆಗಬೇಕಾಗಿತ್ತು ಅಂತಂದಾಗ ದರ್ಶನ್ ಸರ್ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಸಿಚುವೇಶನ್ ಈಗ ಬ್ಯಾಡ್ ಇದೆ, ಎಲ್ಲರೂ ಮೀಡಿಯೆಲ್ಲ ಅಗೇನಿಸ್ಟ್ ಇದೆ. ನಾನಿಲ್ಲಿ ಹೇಳೋದೇನೋ ಗೊತ್ತಾ, ಜಾಸ್ತಿ ಈ ವಿಷಯದ ಬಗ್ಗೆ ಫೋಕಸ್ ಮಾಡೋಕೆ ಹೋಗ್ಬಿಡಿ. ಅವರಿಗೆ ಲೈಮ್ ಲೈಟ್ ಸಿಕ್ಕಿದಷ್ಟು, ಈ ಮೀಡಿಯಾದವರಿಗೆ ಯಾವಾಗಲೂ ಲೈಮ್ ಲೈಟ್ ಸಿಕ್ಕಿದಷ್ಟು ಅವರು ಅದನ್ನು ಎಳಿತಾನೇ ಇರ್ತಾರೆ. ಡಿ.ಬಾಸ್ ಅವ್ರ ವಿಷಯದಲ್ಲಿ ಹಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಹೇಳ್ಬಿಟ್ಟು ಎಳಿತಾನೆ ಇರ್ತಾರೆ. ಸೊ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ಆಚೆ ಬಂದು ಒಂದು ಹಬ್ಬನೇ ಇರುತ್ತೆ ಆ್ಯಂಡ್ ಸಿನಿಮಾನೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ಫೋಕಸ್ ಅವ್ರನ್ನ ನಮ್ಮ CM ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರೆಷರೈಸ್ ಮಾಡಬೇಕು ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಆ ಥರದ ಚೇಂಜಸ್ನ ಇಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ ಕರ್ನಾಟಕದ ಫೋಕಸ್ಡಲ್ಲಿ ನಿಮಗೆ ಎಷ್ಟು ಜನಕ್ಕೆ ಗೊತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಕರ್ನಾಟಕದಲ್ಲಿ ಅಂದರೆ ಏನಂತಾರೆ ಟಾಪ್ ಟೈರ್ ಹೀರೋಸ್ನ ಸಿನಿಮಾಸ್ ಎಲ್ಲಾದರೂ ಬಂದಿರೋದು ನೋಡಿದ್ದೀರಾ? ಯಾಕೆ? ಎಲ್ಲ ಡೈರೆಕ್ಟರ್ಸ್ ಆಚೆ ಸಿನಿಮಾಸ್ನ ಮಾಡ್ತಿದ್ದಾರೆ. ಆ್ಯಂಡ್ ಇದಕ್ಕೆ ತುಂಬಾ ರೀಸನ್ಸ್ ಕೂಡ ಇದೆ. ನಾನು ಯಾರಿಗೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಯಾಕೆ ನಮ್ಮ ಡೈರೆಕ್ಟರ್ಸ್ ಆಚೆ? ಇಲ್ಲಿ ದುಡ್ಡು ಸುರಿಯೋರೇ ಇಲ್ಲ. ಇದಕ್ಕೆ ಮೇಯ್ನ್ ಪ್ರೂಫ್ ಇವತ್ತು ಬಂದಿರೋವಂಥದ್ದೇನೆ ಡೈರೆಕ್ಟರ್ಸ್ ಮಾತಾಡಿರೋವಂಥ ವಿಷಯಗಳು. ಲೈಕ್ ಅವರೆಲ್ಲ ಬಿಗ್ ಬಜೆಟ್ ಸಿನಿಮಾಸ್, ಅದಕ್ಕೆಲ್ಲ ನಾವು ರಿಸ್ಕ್ ತೊಗೊಳೋದಕ್ಕಾಗಲ್ಲ. ಇಲ್ಲಿ ಯಾರೂ ರಿಸ್ಕ್ ತೊಗೊಳೋದಕ್ಕೆ ರೆಡಿನೇ ಇಲ್ಲ ಕನ್ನಡ ಸಿನಿಮಾಸ್. ಅಂಥ ಒಂದು ಸಂದರ್ಭ ಬಂದಿರೋವಂಥದ್ದು ಯಾವಾಗಿಂದ? ಡಿ.ಬಾಸ್ ಅವರು ಇಲ್ಲದೆ ಇರೋದ್ರಿಂದ ಇದು ಆಗಿರುವಂಥದ್ದ? ಅಥವಾ ಕಿಚ್ಚ ಸುದೀಪ್ ಅವರು ಸಿನಿಮಾನೇ ಇನ್ನು ನನಗೊಂದು ರೆಸ್ಟ್ ಬೇಕು, 2 ಸಿನಿಮಾ ಮಾಡಿಬಿಟ್ಟು ರೆಸ್ಟ್ ಬೇಕು ಅಂತ ಇರೋದ್ರಿಂದನಾ? ಅಥವಾ ಯಶ್ ಅವರು ಕಂಪ್ಲೀಟಾಗಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಹೋಗ್ತಿರೋದ್ರಿಂದನಾ? ನಾನಿಲ್ಲಿ ಯಾರನ್ನೋ ಬ್ಲೇಮ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಎಲ್ಲರೂ ಅವರವರ ರೀತಿಯಲ್ಲಿ ಅವರ ಪರ್ಸ್ನಲ್ ವಿಷಯಕ್ಕೆ ಹೋದರೆ, ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬೇಕು ಅಂತಂದರೆ ಎಲ್ಲದಕ್ಕೂ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಎಲ್ಲ ರೀತಿಯಲ್ಲಿ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಟಾಕ್ಸಿಕ್ ಸಿನಿಮಾ ಬರ್ತಾರೆ. ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ವಾಯ್ಸ್ ಸಿಗುತ್ತೆ ಕನ್ನಡ ಮತ್ತೆ ಹಿಂದಿಯಲ್ಲಿ. ಯಾರ್ದು ಅಂದ್ರೆ ಬೇರೆ ಯಾರ್ದು ಅಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಇಲ್ಲಿ ಹೋಗಿ ನೀವು ಲಿಸನ್ ಅಂತ ಕೊಟ್ರೆ, ಎಲ್ಲಿದಿಲ್ಲ ಅಂತಮ್ಮ, M416 ಕೈಗ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಕೈಗ್ ಬಂದ ಮೇಲೆ ನಂದೇ ಹವಾ. ಊರಲ್ಲಿರೋ ಬ್ಯಾಡಿಗಳಿಗೆಲ್ಲ ಗೊತ್ತು ಡ್ಯಾಡಿ ಯಾರು ಅಂತ. ಕ್ರೇಜಿ ಅದು ಎಲ್ಲೆಲ್ಲಿಗೆ ಡಿನೆಗ್ ಅವ್ರಿಗೂ ಅದಕ್ಕೆ ಎಡಿಟಿಂಗ್ ಮಾಡ್ತಿರೋವಂಥದ್ದು, VFX, ಗ್ರಾಫಿಕಲ್ ವರ್ಕ್ ಪ್ರತಿಯೊಂದು ಮಾಡ್ತಿರೋವಂಥದ್ದು. ಸೊ ಅದಕ್ಕೆ ಅಂಥ ಒಂದು ಪ್ರಾಜೆಕ್ಟಿಗೆ ಟೈಮ್ ಹಿಡಿಯುತ್ತೆ. ಹಾಗಾದರೆ ಬೇರೆ ಸ್ಟಾರ್ಸ್ ಇಲ್ವಾ? ಮ್ಯಾಂಗೋ ಪಚ್ಚ ಬಂತು, KD ಬಂದಾಗ ಓಕೆ ಖುಷಿಯಾಗಿದ್ದೆ, ಇಲ್ಲ ಅಂತ ಹೇಳ್ತಿಲ್ಲ. ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ತೆಗೆದಿದ್ದಾರೆ, ಓಕೆ ಇಷ್ಟ ಆಯಿತು. ಅದಾದಮೇಲೆ ಸಿನಿಮಾಸ್ ಎಲ್ಲಿದೆ? ಪ್ರತಿಯೊಂದು ತಿಂಗಳು 3 ಬ್ಲಾಕ್ ಬಸ್ಟರ್ ಕೊಡಬೇಕಾಗಿದೆ. ಆಗ ಕನ್ನಡ ಇಂಡಸ್ಟ್ರಿ ಸೌಂಡ್ ಆಗುತ್ತೆ ಗುರು. ಯಾವಾಗಲೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೊಡೋದ್ರಿಂದ ಅಲ್ಲ. ನನಗೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ನನಗೆ ಯಾವುದೇ ಒಂದು ಸಿಂಗಲ್ ಕಂಪ್ಲೇಂಟ್ ಇಲ್ಲ. ಯಾಕೆ ಅಂದರೆ ಯಶ್ ಅವ್ರು ಹೋಗ್ತಿರೋವಂಥದ್ದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ. ಅವರ ಎಕ್ಸ್ಪೆರಿಮೆಂಟಿಗೆ ನಾವು ಅಡೆತಡೆ ಇಲ್ದಲೇ ಕ್ವಶನ್ ಮಾಡ್ದಲೇ ಇರೋವಂಥದ್ದು ಬೆಟರ್.
ಯಾಕೆಂದರೆ ಟಾಕ್ಸಿಕ್ ಸಿನಿಮಾ ಆ ರೀತಿಲಿ ಹೋಗ್ತಿರೋವಂಥದ್ದು. ಬಂದಾದಮೇಲೆ ನಮಗೆ ಕ್ವಶನ್ ಮಾಡೋದು ತುಂಬ ಇದೆ. ಸರ್ ನಿಮ್ಮ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಸ್ ನಮಗೆ ಬೇಗ ಬೇಗ ಬೇಕು ಸರ್ ಅಂತ ಕೇಳುವಂಥ ಅವಶ್ಯಕತೆ ಇದೆ. ಆದರೆ ಟಾಕ್ಸಿಕ್ ಬರೋವರೆಗೂ ನಾವು ಏನು ಪ್ರೆಷರ್ ಮಾಡೋಕ್ಕಾಗ್ತಿಲ್ಲ. ಆದರೆ ಟಾಕ್ಸಿಕ್ ರಿಲೀಸ್ ಮಾಡೋದಕ್ಕೆ ಇಷ್ಟೊಂದು ಲೇಟ್ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕ್ವಶನ್ ಆಗಿರುವಂಥದ್ದು. ಡಿಸೆಂಬರಿಗೆ ಏನಾದರೂ ಇಟ್ಕೊಂಡಿದ್ದಾರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಡಿಸೆಂಬರಿಗೆ ಏನಾದರೂ ಇಟ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಡಿಸೆಂಬರಿಂದನೂ ಮತ್ತೆ ಮುಂದೆ ಹೋಗುತ್ತೆ. ಯಾಕೆಂದರೆ ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಬರುತ್ತೆ. ಗ್ಲೋಬಲಿ ಸಿನಿಮಾ ಅಂತ ಬಂದಾಗ ಹೊಸ ಸಿನಿಮಾ ನಮಗೆ ಟಾಕ್ಸಿಕ್ ಹೊಸ ಸಿನಿಮಾ ಅಲ್ಲ. ಆದರೆ ಗ್ಲೋಬಲಿ ಅಂತ ಬಂದಾಗ ಅವರು ಕೂಡ ತುಂಬಾ ಮಾರ್ಕೆಟ್ ಇಟ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಜನ ಒಂದು ಸಿನಿಮಾ ಅಂತ ಹೋದಾಗ ಮಾರ್ವೆಲ್ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಟೈಮಲ್ಲಿ ನೀವು ರಿಲೀಸ್ ಮಾಡೋದಕ್ಕೆ ಯೋಚನೆ ಮಾಡಿದ್ದೀರಾ. ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಸ್ ಬರ್ದಲ್ಲೇ ಇರೋದಕ್ಕೆ ನಾವು ಕೂಡ ಇಲ್ಲಿ ಮಾತಾಡೋದಕ್ಕಿಲ್ದಲ್ಲೇ ತುಂಬ ದಿನ ಆಯಿತು. ಯೂಟ್ಯೂಬಲ್ಲಿ ವೀಡಿಯೋಸ್ ಇಲ್ಲ.